ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರದು. ಅವರೇನಾದ್ರೂ ಪ್ರಧಾನಿ ಆದ್ರೆ ದೇಶದಲ್ಲಿ ಚುನಾವಣೆ ನಡೆಯುವುದಿಲ್ಲ. ಮೋದಿ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಾರಕ. 5 ವರ್ಷದಲ್ಲಿ ಮೋದಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಒಂದೇ ಒಂದು ದಿನ ಮಾಧ್ಯಮಗಳಿಗೆ ಮುಂದೆ ಬಂದು ಮಾತನಾಡಿಲ್ಲ. ಇಂಥ ಪ್ರಧಾನಿಯನ್ನ ನಾನು ಎಂದೂ ನೋಡಿಲ್ಲ. ಮೋದಿ ಎಂಥ ಕಿಲಾಡಿ ನೋಡಿ ಎಂದು ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಎಂದು ಅನಂತ್ ಕುಮಾರ್ ಹೆಗಡೆ ಹೇಳುತ್ತಾರೆ. ಕೇಂದ್ರದ ಮಂತ್ರಿ ಈ ರೀತಿ ಹೇಳಿಕೆ ಕೊಡುತ್ತಾರೆ ಎಂದರೆ ಇದರ ಹಿಂದೆ ನರೇಂದ್ರ ಮೋದಿ ಶಾ ಕುಮ್ಮಕ್ಕು ಇದೆ. ಈ ಕುಮ್ಮಕ್ಕಿನಿಂದ ಈ ರೀತಿಯ ಹೇಳಿಕೆ ಕೊಡುತ್ತಿದ್ದಾರೆ. ಈ ರೀತಿ ಚಿಂತನೆ ಮಾರಕ. ಹಳೆಯದೆಲ್ಲವನ್ನ ಬಿಟ್ಟು ಈಗ ಚೌಕಿದಾರ್ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಇವರು ಅಂಬಾನಿ ಅದಾನಿಗಳಿಗೆ ಚೌಕಿದಾರ ಆದರೆ ಹೊರತು ಬಡವರಿಗಲ್ಲ ಎಂದು ಟೀಕಿಸಿದರು. ಬಿಜೆಪಿಯನ್ನ ಸೋಲಿಸಲು ನಾವು ಹಳೆಯದನ್ನ ಮರೆತು ಒಂದಾಗಬೇಕಾಗಿದೆ. ಇದೊಂದೇ ನಮ್ಮ ಗುರಿ, ಬೇರೇನೂ ಅಲ್ಲ. ಅದಕ್ಕಾಗಿಯೇ ಮೊನ್ನೆದು ನಿನ್ನೆದು ಹಳೆಯದು ಎಲ್ಲ ಮರೆಯಬೇಕು ಎಂದು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದರು. ಜೆಡಿಎಸ್ ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಬಾರಿ ಎದುರಾಳಿಯಾಗಿ ಸ್ಪರ್ಧೆ ಮಾಡಿದ್ದೇವೆ. ಮೈತ್ರಿ ಪಕ್ಷದ ಶಾಸಕರು ಮುನಿಸಿ ತೊರೆದು ಅಭ್ಯರ್ಥಿಗಳ ಗೆಲುವಿಗೆ ಮುಂದಾಗಬೇಕು ಎಂದು ಐಕ್ಯತೆಯ ರಾಗ ಹಾಡಿದರು. ಆದರೆ ಮೈಸೂರು ಕ್ಷೇತ್ರ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮುನಿಸು ಮರೆಯದೆ ಜೆಡಿಎಸ್ ಸಚಿವರಾದ ಜೆಟಿ ದೇವೇಗೌಡ, ಸಾರಾ ಮಹೇಶ್ ಗೈರಾಗುವ ಮೂಲಕ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮೇಲುಗೈ ಸಾಧಿಸಿದರು. ನಾನು ಕೂಡ ಪಕ್ಷದ ಸ್ಟಾರ್ ಪ್ರಚಾರಕ. ಚುನಾವಣೆಗಾಗಿ 28 ಕ್ಷೇತ್ರಗಳಲ್ಲಿ ನಾನು ಪ್ರವಾಸ ಮಾಡಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತೇನೆ ಎಂದರು. ಬಿಜೆಪಿ ಅಂತ ಕೋಮುವಾದಿ ಪಕ್ಷ ಹೋಗಲಾಡಿಸಲು ಎಲ್ಲಾ ಕಡೆ ಮಹಾಗಠಬಂಧನ್ ಹೆಸರಲ್ಲಿ ಸ್ಥಳೀಯ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡಿವೆ. ಜೊತೆಗೆ ಅದೇ ರೀತಿ ಇದೀಗ ನಾವು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದೇವೆ. ಕ್ಷೇತ್ರದಲ್ಲಿ ನಾವು ಈಗ ಒಗ್ಗಟ್ಟಾಗಿ ಸಾಮಾನ್ಯ ಅಭ್ಯರ್ಥಿಯನ್ನು ಎದುರಿಸಬೇಕಾಗಿದೆ ಎಂದು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿದ್ದರಾಮಯ್ಯ ಮೈತ್ರಿ ನಾಯಕರಿಗೆ ಕರೆ ನೀಡಿದರು. ಮೋದಿ ಒಬ್ಬ ಮಹಾನ್ ಸುಳ್ಳುಗಾರ. 40 ವರ್ಷದ ರಾಜಕೀಯದಲ್ಲಿ ಮೋದಿಯಷ್ಟು ಸುಳ್ಳು ಹೇಳುವ ಪ್ರಧಾನಿಯನ್ನೇ ನೋಡಿಲ್ಲ. ಮೋದಿ ಹಾದಿಯಲ್ಲಿ ಈ ಪ್ರತಾಪ್ ಸಿಂಹ ನಡೆಯುತ್ತಿದ್ದಾನೆ. ಅವರಂತೆ ಸುಳ್ಳು ಹೇಳುತ್ತಿದ್ದಾರೆ. ಪ್ರತಾಪ್ ಸಿಂಹ ಒಂದು ಪುಸ್ತಕ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. ಆ ಪುಸ್ತಕದಲ್ಲಿ ಇರುವುದು ನಮ್ಮ ಯೋಚನೆಗಳು. ಹೆದ್ದಾರಿ ಫ್ಲೈಓವರ್ ಮಾಡಿದ್ದು ನಾವು ಎಂದು ಹೇಳಿಕೊಂಡು ತಿರುಗುತ್ತಿದ್ದಾರೆ. ಪ್ರತಾಪ್ ಸಿಂಹ ಮಾತ್ರವಲ್ಲ, ಎಲ್ಲಾ ಬಿಜೆಪಿ ಸಂಸದರು ಇದೇ ರೀತಿ ಸುಳ್ಳು ಹೇಳಿದ್ದಾರೆ ಎಂದು ಹರಿಹಾಯ್ದರು. ಬಿಜೆಪಿಯವರು ಕೇವಲ ಹಿಂದುತ್ವ, ಹನುಮನ್ ಜಯಂತಿಯಲ್ಲಿ ಕಾಲ ಕಳೆದಿದ್ದಾರೆ. ನಾವೇನು ಹನುಮನ ಜಯಂತಿ ಮಾಡಲ್ವಾ? ನಾವೇನು ಗೋಪೂಜೆ ಮಾಡಲ್ವಾ? ಗೋ ರಕ್ಷಕರಂತೆ ಬಿಂಬಿಸಿಕೊಳ್ಳುವ ಇವರೇನು ಸಗಣಿ ಎತ್ತಿದ್ದಾರ? ಹಾಲು ಕರೆದಿದ್ದಾರ? ದನ ಮೇಯಿಸಿದ್ದಾರ ಎಂದು ಪ್ರಶ್ನಿಸಿದ್ರು. ಅದೆಲ್ಲವನ್ನ ಮಾಡೋದು ನಾವು, ಹೇಳೋದು ಮಾತ್ರ ಇವರು. ಮನುಷ್ಯತ್ವ ಇಲ್ಲದೆ ಇರೋದು ಧರ್ಮವೇ ಅಲ್ಲ ಎಂದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.